ಹಾಯ್ ಗೈಸ್, ವೆಲ್ಕಮ್ ಟು ಕಲ್ಟ್ ಸಿನಿಮಾ ಚಾನಲ್. ನಾನು ಈ ವಿಡಿಯೋದಲ್ಲಿ ದರ್ಶನ್ ಅವ್ರ ಕೆರಿಯರ್ ಅಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ 10 ಸಿನಿಮಾಗಳ ಲಿಸ್ಟ್ ನಾನು ಇವತ್ತು ಹೇಳ್ತೀನಿ. ಈ ಮಾಹಿತಿಯನ್ನು ನಾನು IMDb ಇಂದ ತಗೊಂಡಿದ್ದೀನಿ. ನಂಬರ್ 1 ಕಾಟೇರ. ಈ ಸಿನಿಮಾನ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ರು. ಇದೊಂದು ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯೋ ಕಥೆಯಾಗಿತ್ತು. ಈ ಸಿನಿಮಾ 2023ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 45 ಕೋಟಿ, ಕಲೆಕ್ಷನ್ 105 ಕೋಟಿ. ನಂಬರ್ 2 ಕುರುಕ್ಷೇತ್ರ. ಈ ಸಿನಿಮಾನ ನಾಗಣ್ಣ ಅವರು ಡೈರೆಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ಅಂಬರೀಶ್, ರವಿಚಂದ್ರನ್, ಅರ್ಜುನ್ ಸರ್ಜಾ ಮುಂತಾದ ಬಹುತಾರಗಣ ಇತ್ತು. ಇದು 2019ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 65 ಕೋಟಿ, ಕಲೆಕ್ಷನ್ 85 ಕೋಟಿ. ನಂಬರ್ 3 ರಾಬರ್ಟ್. ಸಿನಿಮಾನ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ವಿನೋದ್ ಪ್ರಭಾಕರ್ ಅವರು ಮೇನ್ ಲೀಡ್ ಅಲ್ಲಿ ಇದ್ರು. ಈ ಸಿನಿಮಾ 2021ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 40 ಕೋಟಿ, ಕಲೆಕ್ಷನ್ 65.2 ಕೋಟಿ. ನಂಬರ್ 4 ಕ್ರಾಂತಿ. ಈ ಸಿನಿಮಾನ ವಿ ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡಿದ್ರು. ಈ ಸಿನಿಮಾ 2023ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 30 ಕೋಟಿ, ಕಲೆಕ್ಷನ್ 48.5 ಕೋಟಿ. ನಂಬರ್ 5 ಯಜಮಾನ. ಈ ಸಿನಿಮಾನ ವಿ ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡಿದ್ರು. ಈ ಸಿನಿಮಾ 2019ರಲ್ಲಿ ರಿಲೀಸ್ ಆಗಿತ್ತು. ಇದರ ಬಜೆಟ್ 25 ಕೋಟಿ, ಕಲೆಕ್ಷನ್ 45.1 ಕೋಟಿ. ನಂಬರ್ 6 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಸಿನಿಮಾ 2012ರಲ್ಲಿ ರಿಲೀಸ್ ಆಗಿತ್ತು. ಇದು ದರ್ಶನ್ ಅವರ ಕೆರಿಯರ್ ಅಲ್ಲಿ ಬಂದಂತಹ ಬೆಸ್ಟ್ ಪರ್ಫಾರ್ಮೆನ್ಸ್ ಗಳಲ್ಲಿ ಒಂದಾಗಿದೆ. ಈ ಸಿನಿಮಾದ ಬಜೆಟ್ 20 ಕೋಟಿ, ಕಲೆಕ್ಷನ್ 38.4 ಕೋಟಿ. ನಂಬರ್ 7 ದಿ ಡೆವಿಲ್. ಈ ಸಿನಿಮಾನ ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 25 ಕೋಟಿ, ಕಲೆಕ್ಷನ್ 35.1 ಕೋಟಿ. ನಂಬರ್ 8 ಬುಲ್ಬುಲ್. ಈ ಸಿನಿಮಾನ MD ಶ್ರೀಧರ್ ಅವರು ಡೈರೆಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆಗೆ ಅಂಬರೀಶ್ ಮತ್ತೆ ರಚಿತಾ ರಾಮ್ ಅವರು ಕೂಡ ಆಕ್ಟ್ ಮಾಡಿದ್ರು. ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 12 ಕೋಟಿ, ಕಲೆಕ್ಷನ್ 34.8 ಕೋಟಿ. ನಂಬರ್ 9 ಸಾರಥಿ. ಈ ಸಿನಿಮಾನ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ದರ್ಶನ್ ಅವರು ಬ್ಯಾಡ್ ಫೇಸ್ ಅಲ್ಲಿ ಇದ್ದ ಸಮಯದಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆಗಿತ್ತು. ಈ ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 10 ಕೋಟಿ, ಕಲೆಕ್ಷನ್ 33 ಕೋಟಿ. ನಂಬರ್ 10 ಚಕ್ರವರ್ತಿ. ಈ ಸಿನಿಮಾನ ಚಿಂತನ್ ಅವರು ಡೈರೆಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆಗೆ ದಿನಕರ್ ಅವರು ಸಹ ಆಕ್ಟ್ ಮಾಡಿದ್ರು. ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಜೆಟ್ 25 ಕೋಟಿ, ಕಲೆಕ್ಷನ್ 29 ಕೋಟಿ. ಸೊ ಈ ರೀತಿಯಾಗಿ ಇಷ್ಟು 10 ಸಿನಿಮಾಗಳು ದರ್ಶನ್ ಅವರ ಕೆರಿಯರ್ ಅಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಸಿನಿಮಾಗಳ ಒಂದು ಲಿಸ್ಟ್ ಆಗಿದೆ. ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾಗಳು ದರ್ಶನ್ ಅವರ ಕೆರಿಯರ್ ಅಲ್ಲಿ ಅನ್ನೋದನ್ನ ತಿಳಿಸಿದೀನಿ. ಸೊ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸಿಗ್ತಾ ಇರೋಣ.